ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಆತ್ಮಶುದ್ಧಿ ಇಲ್ಲದವನ ನಾಯಕತ್ವ, ಮನೋನಿಗ್ರಹ ಇಲ್ಲದವನ ತಪಶ್ಶಕ್ತಿ, ಹಣಕ್ಕಾಗಿ ಬರೆಯುವ ಕಾವ್ಯಗಳು ಇವೆಲ್ಲ ನಿಷ್ಪ್ರಯೋಜಕ. ಗೊತ್ತಾಯ್ತಾ? ಆತ್ಮಶುದ್ಧಿನೇ ಇಲ್ಲದನ ಅವನ ನಾಯಕತ್ವ ಕಟ್ಕೊಂಡು ಏನಾಗಬೇಕು ನಮಗೆ? ಮನೋನಿಗ್ರಹ ಇಲ್ಲದವನ ತಪಶ್ಶಕ್ತಿ ಕಟ್ಕೊಂಡು ನಮ್ಗೆ ಏನಾಗಬೇಕು? ಹಣಕ್ಕಾಗಿ ಬರೆಯುವ ಕಾವ್ಯಗಳು ನಿಷ್ಪ್ರಯೋಜಕ. ಕಲ್ತ್ಕೊಳ್ಳೋದಕ್ಕೆ ಬರೀಬೇಕು, ತಿಳ್ಕೊಳ್ಳೋದಕ್ಕೆ ಬರೀಬೇಕು, ಹಣಕ್ಕಾಗಿ ಮಾತ್ರ ಬರೆಯೋದು ಅವೆಲ್ಲ ಮಾಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗ್ರಹಗಳಲ್ಲಿ ಅತಿ ಇದು ಗ್ರಹ ಶನಿಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶನಿಗ್ರಹಕ್ಕೆ ಧಾನ್ಯ ಕರಿ ಎಳ್ಳು. ಸೂರ್ಯದೇವನ ಮಗನಾಗಿರುವ ಶನಿದೇವನ ಬಗ್ಗೆ ಎಲ್ಲರಿಗೂ ಭಯ ಜಾಸ್ತಿ. ಹಾಗೂ ಶನಿದೇವನ ಕೃಪೆಗೆ ಪಾತ್ರರಾಗಲು ಶನಿ ದೇಗುಲಗಳಲ್ಲಿ ಶನಿವಾರದಂದು ಪೂಜೆ ಅಭಿಷೇಕ ಮಾಡಿಸುವ ಭಕ್ತರ ಸರತಿ ಸಾಲು ಇರುತ್ತದೆ. ಶನಿದೇವರು ಶನಿಗ್ರಹವನ್ನು ಪ್ರತಿನಿಧಿಸುತ್ತಾರೆ. ದೇವನಿಗೆ ಪ್ರಿಯವಾದ ಧಾನ್ಯ ಕರಿ ಎಳ್ಳು. ವಾಹನ ಕಾಗೆ. ಬಣ್ಣ ಕಪ್ಪು. ನವಗ್ರಹ ಮಂಡಲವನ್ನು ಸ್ಥಾಪಿಸುವ ಕರಿ ಎಳ್ಳು ಪಶ್ಚಿಮಕ್ಕೆ ಸ್ಥಾಪಿಸಬೇಕು. ನವಗ್ರಹದಲ್ಲಿ ನಾವು ಪಶ್ಚಿಮ ದಿಕ್ಕದಲ್ಲಿ ಸ್ಥಾಪನೆ ಮಾಡಬೇಕು ಕರಿ ಎಳ್ಳನ್ನ. 7.5 ಶನಿದೋಷಕ್ಕೆ ಒಳಗಾದರೂ ಶನಿದೇವನನ್ನು ಎಳ್ಳು ತೈಲದಿಂದ ಅಭಿಷೇಕ ಮಾಡಿ ಪೂಜಿಸುತ್ತಾರೆ. ತಿಲಾನ್ನವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಶನಿದೇವನ ವಾಹನವಾದ ಕಾಗೆಗೆ ಎಳ್ಳು ಮಿಶ್ರಿತ ಅನ್ನಕ್ಕೆ ಮೊಸರನ್ನು ಬೆರೆಸಿ ಕೊಡುವ ವಾಡಿಕೆ ಇದೆ. ಇದು ಬಹಳ ಹಿಂದಿನ ಕಾಲದಿಂದಲೇ ನಡೆದುಕೊಂಡ ಬಂದಂತಹ ಪದ್ಧತಿ. ಎಳ್ಳನ್ನು ಅನ್ನಕ್ಕೆ ಎಳ್ಳು ಬೆರೆಸ್ಬಿಟ್ಟು ಅದಕ್ಕೆ ಕಾಗೆಗೆ ಕೊಡೋದು. ಶನಿದೇವನಿಗೆ ಎಳ್ಳು ಯಾಕೆ ಪ್ರಿಯ ಎಂಬುದರ ಕುರಿತಾಗಿ ಒಂದು ಪೌರಾಣಿಕ ಕಥೆಯು ಇದೆ. ಅದು ಶಕ್ತಿವಂತ ಹನುಮಂತನಿಗೆ ಸಂಬಂಧಿಸಿದ್ದು. ಶನಿದೇವರು ತುಂಬ ಪ್ರಬಲ, ಹಾಗೆಯೇ ಹನುಮದೇವರು ಅಷ್ಟೇ ಬಲವಂತ. ಅವರಿಬ್ಬರ ನಡುವೆ ನಡೆದ ಸ್ಪರ್ಧೆಯಿಂದಾಗಿ ಶನಿದೇವರಿಗೆ ಎಳ್ಳೆಣ್ಣೆ ಪ್ರಿಯವಾಗುತ್ತದೆ. ಶ್ರೀರಾಮ ನಾಮಧ್ಯಾನದಲ್ಲಿ ನಿರತನಾಗಿದ್ದ ಹನುಮನಿಗೆ ಭಂಗ ಬರುವಂತೆ ಮಾಡಿದ ಶನಿದೇವನನ್ನು ಹನುಮದೇವರು ತನ್ನ ಬಾಲದಿಂದ ಶನಿಯ ಕಟ್ಟಿ ಹಾಕುತ್ತಾರೆ. ಇದರಿಂದ ಶನಿ ದೇವರಿಗೆ ನೋವಾಗುತ್ತದೆ, ಗಾಯವಾಗಿ ರಕ್ತ ಸುರಿಯುತ್ತದೆ. ನೋವಿನಿಂದ ತಾಳಾದ ಶನಿ ಹನುಮನಲ್ಲಿ ಗಾಯಕ್ಕೆ ಹಚ್ಚಲು ಎಣ್ಣೆಯನ್ನು ಕೇಳುತ್ತಾನೆ. ಹನುಮ ಎಣ್ಣೆ ತಂದು ಶನಿಯ ನೋವಿಗೆ ಹಚ್ಚುತ್ತಾನೆ. ಶನಿ ಗಾಯ ಮಾಯವಾಗುತ್ತದೆ. ಕರಿ ಎಳ್ಳೆಣ್ಣೆ ತಂದು ಹಚ್ತಾರೆ. ಅದರಿಂದ ಅವತ್ತಿಂದ ಅದನ್ನು ಆಂಜನೇಯ ಹಚ್ಚಿದ್ರಿಂದ ಇದು ಮಾಡಿದ್ರಿಂದ ಅವತ್ತಿಂದ ಶನಿ ಮಹಾತ್ಮನಿಗೆ ಕರಿ ಎಳ್ಳಿನೆಣ್ಣೆ ಪ್ರಿಯ. ಅದೇ ನಂಬಿಕೆಯಲ್ಲಿ ಶನಿದೇವರಿಗೆ ಭಕ್ತರು ಶನಿವಾರದಂದು ಎಳ್ಳೆಣ್ಣೆಯಿಂದ ಅಭ್ಯಂಜನ ಮಾಡಿಸುತ್ತಾರೆ. ಕರಿ ಎಳ್ಳನ್ನು ದಾನವಾಗಿಯೂ ನೀಡಬಹುದು. ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಬೇಕು. ಶನಿದೇವರು ಪ್ರೀತ್ಯಾರ್ಥವಾಗಿ ಕಪ್ಪು ಅಥವಾ ಕಂದು ಬಣ್ಣದ ಹಸುವಿಗೆ ಕರಿ ಎಳ್ಳು ಬೆಲ್ಲದ ಮಿಶ್ರಣವನ್ನು ತಿನ್ನಬೇಕು. ಶನಿದೇವರು ಬಡವರು ಮತ್ತು ಅಗತ್ಯ ಇರುವವರ ಬಗ್ಗೆ ಕಾಳಜಿ ವಹಿಸುತ್ತಾರೆ. ವಸ್ತ್ರದಾನ ಮಾಡುವುದರ ಮೂಲಕವೂ ಶನಿಯು ಒಲಿಮೆಗೆ ಪಾತ್ರ ಆಗಬಹುದು. ಗೊತ್ತಾಯ್ತಾ? ನಮಗೆ ಯಾವಾಗಲೂ ಆ ಒಂದು 7.5 ಶನಿದೋಷಕ್ಕೆ ಒಳಗಾದರೂ ಶನಿದೇವರನ್ನು ತೈಲದಿಂದ ಅಭಿಷೇಕ ಮಾಡಿಸಿ, ದೇವಸ್ಥಾನಕ್ಕೆ ಹೋಗಿ ಶನಿದೇವರಿಗೆ ಅಭಿಷೇಕ ಮಾಡಿಸಿ, ಎಲ್ಲನೂ ಪರಿಹಾರ ಆಗತ್ತೆ. ಯಾವುದನ್ನು ಕೆಟ್ಟದ್ದು ಮಾಡಬೇಕು ಅಂತ ಯಾವತ್ತೂ ಶನಿಗೆ ಇಲ್ಲ. ನಮ್ಮ ಒಂದು ದುರಾದೃಷ್ಟ, ನಾವು ಕೆಟ್ಟದ್ದನ್ನು ಮಾಡ್ತೀವಿ, ಆ ಶನಿ ನಮಗೂ ಕೆಟ್ಟದ್ದು ಮಾಡ್ತಾನೆ. ಅಷ್ಟೇ ಬಿಟ್ಟರೆ ನಾವು ಒಳ್ಳೇದು ಮಾಡಿದ್ರೆ ಶನಿ ಯಾವತ್ತೂ ನಮಗೆ ಕೆಟ್ಟದ್ದನ್ನು ಮಾಡಲ್ಲ. ಇವತ್ತು ನಾವು ಶನಿದೇವರ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 8/6/2025 ಭಾನುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ದ್ವಾದಶಿ, ಬೆಳಗ್ಗೆ 6:36, ನಕ್ಷತ್ರ ಸ್ವಾತಿ, ಹಗಲು 12:28, ಮಳೆ ಮೃಗಶಿರ 1ನೇ ಪಾದ. ರಾಹುಕಾಲ 5 ಗಂಟೆ 11 ನಿಮಿಷದಿಂದ 6 ಗಂಟೆ 47 ನಿಮಿಷ ತನಕ ಇದೆ. ಗುಳಿಕ ಕಾಲ 5:11ರಿಂದ 6:47 ತನಕ ಇದೆ. ಯಮಗಂಡ ಕಾಲ 11:23ರಿಂದ 1:59 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.